ಮತ್ತೆ ಸ್ವಾಗತ. ಈಗಾಗಲೇ ನೋಡಿರುವ ಹಾಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸುವಂತಹ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಇನ್ನೊಂದು ಕಡೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗಬಹುದು, ಏನೆಲ್ಲ ಡೆವಲಪ್ಮೆಂಟ್ಸ್ ಇವತ್ತು ಆಗತ್ತೆ, ಕುಮಾರಸ್ವಾಮಿ ಅವರು ಆಗಿರಬಹುದು ಅಥವಾ ದೇವೇಗೌಡರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಹಾಗೆ ಈ ಸಾಕಷ್ಟು ಇನ್ಫಾರ್ಮೇಶನ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಇದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ನನ್ನ ಜೊತೆ ಈಗ ಕನ್ಸಲ್ಟೆಂಟ್, ನಮ್ಮ ಜೊತೆ ಪೊಲಿಟಿಕಲ್ ಎಡಿಟರ್ ಆಗಿರುವಂತಹ ಈಶ್ವರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಈಶ್ವರ್, ನಿಮಗೂ ಕೂಡ. ಎಸ್, ಹಾಗೇನೆ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೇನೆ HD ದೇವೇಗೌಡ ಅವರು ರಾಜ್ಯಪಾಲರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ಪತ್ರವನ್ನ ಬರೆದು ಈಗಾಗಲೇ ಯಾವ ರೀತಿಯಾಗಿ ಒಂದು ಸರ್ಕಾರ ರಚನೆಯ ವಿಚಾರದ ಬಗ್ಗೆ ಕೂಡ ಮಾತನಾಡುವಂತಹ ಪತ್ರವನ್ನ ಬರೆದಿದ್ದಾರೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಖಚಿತ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬೆಂಬಲವನ್ನ ಒಪ್ಪಿಕೊಂಡಿದ್ದಾರೆ HD ಕುಮಾರಸ್ವಾಮಿ ಅವರು. ಸೊ ಫೈನಲಿ ಕಾಂಗ್ರೆಸ್ ಬೆಂಬಲವನ್ನ ಒಪ್ಪಿಕೊಂಡಿದ್ದಾರೆ HD ಕುಮಾರಸ್ವಾಮಿ ಎನ್ನುವ ಮಾಹಿತಿಗಳು ಬರ್ತಾ ಇರುವಂತದ್ದು. ರಾಜ್ಯಪಾಲರ ಭೇಟಿಗೂ ಕೂಡ ಅನುಮತಿಯನ್ನ HD ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಸಂಜೆ 5:30ರಿಂದ 6 ಗಂಟೆಯೊಳಗೆ ಭೇಟಿಗೆ ಅವಕಾಶವನ್ನ ಕೋರಿದ್ದಾರೆ HD ಕುಮಾರಸ್ವಾಮಿ. ಅಂದರೆ ಸ್ಪಷ್ಟವಾಗಿ ಕಾಂಗ್ರೆಸ್ನವರು ಕೊಟ್ಟಿರುವಂತ ಆಫರ್ JDSಗೆ ರುಚಿಸಿರುವ ಹಾಗೆ ಕಾಣ್ತಾ ಇದೆ. ಅಂದರೆ ಚುನಾವಣಾ ಪೂರ್ವದಲ್ಲಿ, ಚುನಾವಣೆಗೂ ಮೊದಲು ಇದೇ ಸಿದ್ದರಾಮಯ್ಯನವರು, ಇದೇ ಪರಮೇಶ್ವರ್ ಅವರು, ಇದೇ ರಾಹುಲ್ ಗಾಂಧಿಯವರು BJPಯನ್ನ ಬಿ ಟೀಮ್ ಅಂತ ಕರೆದಿದ್ರು. ಈಗಾಗಲೇ ಮೊದಲೇ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಅಂತಲೂ ಕೂಡ ಆರೋಪಗಳನ್ನು ಮಾಡಿದ್ರು. ಈಗ ಅದೆಲ್ಲವನ್ನು HD ಕುಮಾರಸ್ವಾಮಿ ಅವರು ನಿರಾಕರಿಸ್ತಾರ, ಜಾತ್ಯತೀತ ತತ್ವಕ್ಕೆ ಅಂಟಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರ. ಒಟ್ಟಿನಲ್ಲಿ ಸದ್ಯಕ್ಕೆ ಅವರಿಗೆ ತುಂಬ ಫೀಸಿಬಲ್ ಅನ್ನಿಸ್ತಾ ಇರೋದು, ತುಂಬ ಖುಷಿಯಾದ ಆಫರ್ ಅನ್ನಿಸ್ತಾ ಇರೋದು ಕಾಂಗ್ರೆಸ್ ಜೊತೆ ಹೋಗುವಂಥದ್ದ. ಹಾಗಾಗಿ ಸದ್ಯದ ಮಾಹಿತಿಗಳ ಪ್ರಕಾರ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಕೊಟ್ಟಿರುವಂಥ ಆಫರನ್ನು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಓಕೆ, ಇನ್ನು HD ಕುಮಾರಸ್ವಾಮಿ ಅವರು ಈಗಾಗಲೇ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿರುವ ಬಗ್ಗೆ ಕೂಡ ನಾವು ಈಗಾಗಲೇ ಹೇಳಿದ್ವಿ. ಹಾಗಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಜೊತೆ ಮೈತ್ರಿಗೆ ಕೂಡ ಒಪ್ಕೊಂಡಿದ್ದಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ರಾಜ್ಯಪಾಲರ ಭೇಟಿಗೆ ಅವರು ಸಮಯವನ್ನ ಕೂಡ ಕೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪ್ರಸ್ತಾಪವನ್ನ ನಾವು ಒಪ್ಪಿಕೊಂಡಿದ್ದೇವೆ ಅನ್ನುವಂತಹ ಒಂದು ವಿಷಯವನ್ನ ಕೂಡ ಈ ಒಂದು ಪತ್ರದಲ್ಲಿ ಅವರು ಬರೆದಿದ್ದಾರೆ. ಕಾಂಗ್ರೆಸ್ ಜೊತೆ ಸೇರಿ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ. ರಾಜ್ಯಪಾಲರಿಗೆ ಪತ್ರವನ್ನ ಬರೆಯೋದ್ರ ಮೂಲಕ ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರು ಈಗಾಗಲೇ ಪರಮೇಶ್ವರ್ ಆಗಿರಬಹುದು, ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಕುಮಾರಸ್ವಾಮಿ ಅವರಂದ್ರೆ ಜೆಡಿಎಸ್ ಜೊತೆ ನಾವು ಮೈತ್ರಿಗೆ ಸಿದ್ಧ, ಯಾವುದೇ ಷರತ್ತುಗಳು ಇಲ್ಲದೆ ಅನ್ನುವಂತಹದನ್ನ ನಾವು ಬಾಹ್ಯ ಬೆಂಬಲವನ್ನ ಕೂಡ ಒಟ್ಟಿಗೆ ಕೊಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜೆಡಿಎಸ್ ತನ್ನ ನಿರ್ಧಾರವನ್ನ ತೆಗೆದುಕೊಂಡಂತಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಿಕ್ಕೆ ಈಗ ಜೆಡಿಎಸ್ ಮುಂದಾಗಿದೆ. ರಾಜ್ಯಪಾಲರಿಗೆ ಪತ್ರವನ್ನ ಬರೆಯೋದ್ರ ಮೂಲಕ ನಮಗೆ ಒಪ್ಪಿಗೆಯನ್ನ ನೀಡಿ ಭೇಟಿಗೆ ಅನ್ನುವಂತಹ ಒಂದು ಮನವಿಯನ್ನ ಕೂಡ ಕುಮಾರಸ್ವಾಮಿ ಅವರು ಈ ಒಂದು ಪತ್ರದಲ್ಲಿ ಮಾಡಿಕೊಂಡಿದ್ದಾರೆ. ಸೊ ಇದೇ ವಿಚಾರವಾಗಿ ನಮ್ಮ ಜೊತೆ ಪೊಲಿಟಿಕಲ್ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ಅವರು